ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೀಗೆ ಆತಿಗೆ ಅಣ್ಣನಿಗೂ ಜಗ್ಗನಿಗೂ ಯಾವಾಗಲೂ ಫೈಟ್ ಆತಿಗೆ. ಚಿಕ್ಕಂದಿಂದಾನೂ ಹಾಗೆ ಅವರಿಬ್ಬರಿಗೂ. ಅಣ್ಣಯ್ಯ ಅಪ್ಪಯ್ಯನ ಹೆದರಿಕೆಗೆ ಸ್ವಲ್ಪ ಸುಮ್ಮನಿದ್ರು, ಆ ಭೀಮಪ್ಪ ಅವನ ಮಗ ಜಗ್ಗ ಸುಮ್ಮನಿರೋಲ್ಲ ಆತಿಗೆ. ಗೌಡ್ರ ಬೆಳವಣಿಗೆ ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ಇಬ್ಬರು. ಅದಕ್ಕೆ ಹೀಗೆಲ್ಲ ಮಾಡ್ತಾರೆ. ಹೊಲದ ದಾರಿಯಲ್ಲಿ ನಡೆಯುತ್ತಾ 2 ಹೆಜ್ಜೆ ಹಿಂದೆ ಬರುತ್ತಿದ್ದ ಜಾನಕಿಗೆ ಸೀನಾ ಹೇಳುತ್ತಿದ್ದ. ಶ್ರೀರಾಮ ಮತ್ತು ಜಗ್ಗನ ಜಗಳದ ಬಗ್ಗೆ ಅವರು ಚಿಕ್ಕವರಿಂದ ಹಿಡಿದು ಇಲ್ಲಿಯ ತನಕ ತನಗೆ ನೆನಪಿದ್ದಿದ್ದನ್ನು ವಿವರಿಸುವಷ್ಟರಲ್ಲಿ ತೋಟದ ಮನೆಯ ಮುಂದಿದ್ದರು ಇಬ್ಬರು. ನಿಂಗಮ್ಮಜ್ಜಿಯ ಹತ್ತಿರ ತೋಟದ ಮನೆಗೆ ಹೋಗುವೆ ಎಂದು ಕೇಳಿದ ಜಾನಕಿಗೆ ಸೀನನಿಗೆ ಹೇಳಿ ತೋಟದ ಮನೆಗೆ ಬಿಟ್ಟು ಬಾ ಅಂದಿದ್ದರು ಅಜ್ಜಿ. ಅತ್ಗೆ, ಅಣ್ಣಯ್ಯ ಮೇಲೆ ತನ್ನ ಕೋಣೆ ಹತ್ರ ಇರ್ತಾನೆ, ನೀವು ಒಳಗೆ ಹೋಗಿ, ನಾನು ಹೋಗ್ತೀನಿ ಎಂದ ಸೀನಾ ಅಲ್ಲಿಂದ ನಡೆದ. ಅವಳಿಗೀಗೀಗ ಅವನ ಮೇಲೆ ಕೋಪವಿರಲಿಲ್ಲ, ಬದಲಾಗಿ ಒಂದು ಸ್ನೇಹ ಭಾವವಿತ್ತು. ಅವನು ತನ್ನನ್ನು ರಕ್ಷಣೆ ಮಾಡಲು ಪರದಾಡಿದ್ದ ರೀತಿ ಅವಳೇ ಕಣ್ಣಾರೆ ಕಂಡಿದ್ದಳು. ತನ್ನ ಕೈಗಾದ ಗಾಯವನ್ನು ಅವನು ಸಹಿಸದೇ ಇದ್ದದ್ದು ಅವನ ಕಣ್ಣಲ್ಲೇ ಅರ್ಥವಾಗಿತ್ತು ಅವಳಿಗೆ. ಅವನೆಂದ ನನ್ನ ಜಾನಕಿ ಎಂಬ ಭಾವ ಅವಳಿಗೆ ಭದ್ರತೆಯನ್ನು ಒದಗಿಸಿತ್ತು. ಶ್ರೀ ಗೌಡರ ಮುಂದೆ ಬಿಚ್ಚಿಟ್ಟ ತನ್ನ ಜವಾಬ್ದಾರಿಯ ಚಾಣಾಕ್ಷತೆ ಅವಳಿಗೆ ಮೆಚ್ಚುಗೆಯಾಗಿತ್ತು. ಅವನ ಮಾತು ಕೇಳದೆ ತಪ್ಪು ಮಾಡಿ ಮಾವಯ್ಯನ ಹತ್ತಿರ ಶ್ರೀಗೆ ಮಾತು ಕೇಳುವ ಹಾಗಾಯಿತು ಎಂಬ ತಪ್ಪಿತಸ್ಥ ಭಾವನೆ ಮನಸ್ಸಿಗೆ ಬಂದಾಗಿನಿಂದ ಅವಳ ಕಣ್ಣು ಶ್ರೀಯನ್ನು ಬಯಸುತ್ತಿತ್ತು. ಮನಸ್ಸು ಅವನಿರುವ ಸ್ಥಿತಿಯನ್ನು ಅರಿಯಲು ಒದ್ದಾಡುತ್ತಿತ್ತು. 2 ಮೆಟ್ಟಿಲು ಹತ್ತಿ ಮನೆಯ ಒಳಗೆ ಕಾಲಿಟ್ಟಳು ಜಾನಕಿ. ಸುತ್ತಲೂ ಒಮ್ಮೆ ನೋಡಿದವಳ ಕಣ್ಣಿಗೆ ಅಚ್ಚರಿ. ಗೋಡೆಗಳಿಗೆ ಮನಮೆಚ್ಚುವ ಬಣ್ಣಗಳು, ಎಲ್ಲ ಗೋಡೆಗಳ ಮೇಲೆ ಚಂದದ ಪೇಂಟಿಂಗ್ಗಳು. ಕೆಲವು ನಿಸರ್ಗದವು, ಕೆಲವು ಪ್ರಾಣಿ ಪಕ್ಷಿಗಳದ್ದು. ಅದರಲ್ಲೊಂದು ದೊಡ್ಡ ಪೇಂಟಿಂಗ್ ಅವಳು ನಿಂತ ಎಡಗಡೆಯ ಗೋಡೆ ಮೇಲಿತ್ತು. ತಪಸ್ಸಿಗೆ ಕುಳಿತ ಶಿವನ ಪೇಂಟಿಂಗ್ ಅದು. ಶಿವನ ಸುತ್ತ ಆಕಾಶ ನೀಲಿ ಬಣ್ಣ. ಕಣ್ಣು ಮುಚ್ಚಿ ಕುಳಿತವನ ಕೊರಳಲ್ಲಿ ಹಾವಿನ ಹಾರ, ಜೊತೆಗೆ ರುದ್ರಾಕ್ಷಿ ಮಾಲೆ. ಪಕ್ಕದಲ್ಲಿ ಸಿಕ್ಕಿಸಿದ್ದ ಡಮರುಗ. ಅವಳ ಮನಸೆಳೆಯಿತು ಆ ಪೇಂಟಿಂಗ್. ಅಲ್ಲಲ್ಲಿ ಸುಂದರ ಕಲಾಕೃತಿಗಳು ಇದ್ದವು. ಅವಳ ಎಡಗಡೆ ಅಡುಗೆ ಮನೆ ಇದ್ದರೆ ಅದರ ಪಕ್ಕದಲ್ಲೇ ಮೇಲೆ ಹತ್ತಲು ಮೆಟ್ಟಿಲುಗಳಿದ್ದವು. ಕೆಳಗಡೆ 1 ಕೋಣೆ, ಮೇಲೆ 1 ಕೋಣೆ ಅಷ್ಟೇ ಇದ್ದರೂ ಮನೆ ದೊಡ್ಡದಾಗಿತ್ತು. ಅವಳ ಮುಂದೆಯೇ ಹಾಲಿನಲ್ಲಿ ಕಡು ನೀಲಿ ಬಣ್ಣದ ಕುಷನ್ ಇದ್ದ ಸೋಫಾ. ಮನೆಯ ಹಿಂದೆಯೇ ಹಿತ್ತಲಿತ್ತು. ಮನೆಯ ಬಾಗಿಲಿನ ಹೊರಗಿನ ಗೋಡೆಗೆ ಅಂಟಿಕೊಂಡೇ ದೊಡ್ಡ ಕೋಣೆ ಇತ್ತು. ಅದಕ್ಕೆ ಬೀಗ ಹಾಕಿತ್ತು. ಅದು ಲೆಕ್ಕ ಪುಸ್ತಕದ ಕೋಣೆ. ಹಾಗೆ ನೋಡುತ್ತಿದ್ದವಳಿಗೆ ಶ್ರೀಯ ನೆನಪಾಗಿ ಮೇಲಿನ ಕೋಣೆಯ ಮೆಟ್ಟಿಲು ಹತ್ತಿದಳು. ಮೇಲೆ ಇದ್ದದ್ದು ಒಂದೇ ಕೋಣೆ, ಆದರೆ ಕೋಣೆಗಿಂತ ಅಲ್ಲಿದ್ದ ವರಾಂಡ ದೊಡ್ಡದಾಗಿತ್ತು. ಮೇಲೆ ಹತ್ತಿ ಬಂದ ಜಾನಕಿಗೆ ಮೊದಲು ಕಂಡಿದ್ದು ವರಾಂಡದಲ್ಲಿ ಆರಾಮ್ ಚೇರಿನ ಮೇಲೆ ತನ್ನ ಕೈಯನ್ನು ತಲೆಗೆ ಆನಿಸಿ ಆಕಾಶ ನೋಡುತ್ತಾ ಕುಳಿತಿದ್ದ ಶ್ರೀರಾಮ. ಅವನು ಕುಳಿತಿದ್ದ ಚೇರು ಹಿಂದೆ ಮುಂದೆ ತೂಗುತ್ತಿತ್ತು. ಅವನ ಮುಂದೆ ಸಾಕಷ್ಟು ಹೂವಿನ ಗಿಡಗಳಿದ್ದವು. ಅಲ್ಲಲ್ಲಿ ಬಿಳಿ ಪಾರಿವಾಳಗಳು ಹಾರಾಡುತ್ತಿದ್ದವು. ಅವಳು ಬಂದಿದ್ದರ ಅರಿವೂ ಇರಲಿಲ್ಲ ಅವನಿಗೆ. ಶ್ರೀ, ಹಿಂದೆಯಿಂದ ಕರೆದವಳೇ ಅವನ ಪಕ್ಕ ಬಂದಳು. ಮೊದಲನೇ ಬಾರಿ ಶ್ರೀ ಎಂದು ಕರೆದು ಅವನನ್ನು ಅಪ್ಪಿದ್ದರಿಂದ ಅವನ ಹೆಸರನ್ನು ಕರೆಯಲು ಮುಜುಗರವೇನಿಲ್ಲ ಅವಳಿಗೆ. ಅವಳು ಕರೆದ ಧ್ವನಿಗೆ ತಟ್ಟನೆ ಎಚ್ಚೆತ್ತ ಶ್ರೀ ಎದ್ದು ನಿಂತು ಕೂದಲು ಮೇಲೇರಿಸಿದ. ಅವನ ಮೈ ಮೇಲೆ ಶರ್ಟ್ ಇರಲಿಲ್ಲ. ಶುಭ್ರವಾಗಿದ್ದ ಅವ. ತೋಟದ ಮನೆಗೆ ಬಂದ ಮೇಲೆ ಸ್ನಾನ ಮಾಡಿ ಅಲ್ಲೇ ಇದ್ದ ತನ್ನ ಬಟ್ಟೆಗಳಲ್ಲಿ ಜೀನ್ಸ್ ತೊಟ್ಟು ತಂಪಾದ ಗಾಳಿಗೆ ಗಾಯವಾದ ತನ್ನ ಮೈಯೊಡ್ಡಿ ಕುಳಿತಿದ್ದ. ಗಾಯ ಉರಿಯುವ ಅನುಭವ ಆಗದಿರಲೆಂದು ಅವನನ್ನು ಶರ್ಟ್ ಇಲ್ಲದೆ ನೋಡಲು ನಾಚಿಕೊಂಡ ಜಾನಕಿ ತನ್ನ ನೋಟವನ್ನು ಬೇರೆಯ ಕಡೆ ಹರಿಸಿದಳು. ನೀವು ಇಲ್ಲಿ ಎಂದವನೇ ಅವಳ ನೋಟ ನೋಡಿ ಅವಳ ಮುಂದೆ ಹಾಗೆ ನಿಲ್ಲಲು ಸಂಕೋಚಗೊಂಡ ಶ್ರೀ ಅವನ ಹಿಂದೆಯೇ ಇದ್ದ ರೂಮಿನ ಬಾಗಿಲು ತೆಗೆದು ಕಬೋರ್ಡಿನಲ್ಲಿ ಇದ್ದ 4 ಶರ್ಟಿನಲ್ಲಿ ಒಂದನ್ನು ತೆಗೆದು ಹೆಗಲಿಗೇರಿಸುತ್ತಾ ಹೊರಬಂದ.
ಅವಳ ಮುಂದೆ ನಿಂತು ಶರ್ಟಿನ ಬಟನ್ ಹಾಕುವವನನ್ನು ನೋಡಿದಳು ಜಾನಕಿ. ಹಣೆಯ ಗಾಯ ಇನ್ನೂ ಹಸಿಯಾಗಿತ್ತು. ಅವನ ಎದೆಯ ಮೇಲೆ ಸಣ್ಣದಾಗಿ ತೆರಚಿ ಸುತ್ತಲೂ ಕೆಂಪಾಗಿತ್ತು. ಅದು ಜಾನಕಿಯ ಕಣ್ಣಿಗೂ ಕಂಡಿತು. ನೀವು ಇಲ್ಲಿ ಹೇಗೆ ಬಂದ್ರಿ? ಯಾರು ಬಂದಿದ್ದಾರೆ ಜೊತೆಗೆ? ತಲೆ ಎತ್ತಿ ಕೂದಲು ಮೇಲೇರಿಸಿದ. ಸೀನು ಬಂದು ಬಿಟ್ಟು ಹೋದ. ಹೌದಾ ಎಂದ ತೋಳು ಮೇಲೇರಿಸಿ. ಹೊಟ್ಟೆ ಹಸುವಾಗಿಲ್ವಾ ನಿಮಗೆ? ಮನೆಗೆ ಯಾಕೆ ಬಂದಿಲ್ಲ ಇನ್ನು? ನಿಮ್ಮ ದಾರಿನೇ ನಾನು ಕಾಯ್ತಿರ್ತೀನಿ ಅನ್ನೋದು ಮರ್ತಿದ್ದೀರಾ ಎಂದಳು ತನ್ನ ಹಕ್ಕನ್ನು ಚಲಾಯಿಸುವಂತೆ. ನಡೆದ ಘಟನೆಯ ಬಗ್ಗೆ ಅವನನ್ನು ಕೆಣಕಲು ಇಷ್ಟವಿರಲಿಲ್ಲ ಅವಳಿಗೆ. ಇನ್ನವಳಿಗೆ ಅವನ ಮೇಲಿದ್ದ ಕೋಪ ಅವನನ್ನು ಅಪ್ಪಿದ ಕ್ಷಣವೇ ಮಾಯವಾಗಿತ್ತು. ಅರೆ, ನೀವು ಊಟ ಮಾಡಿಲ್ವಾ? ಸಾರಿ ಜಾನಕಿ ಅವರೇ, ಅದು ಎಂದು ಕೂದಲು ಮೇಲೇರಿಸಿದ. ಅವನ ಕೈಗೆ ತೆರಚಿದ್ದು ಕಂಡಿತು. ಇಷ್ಟೊಂದು ಗಾಯ ಆಗಿದೆ, ಅದನ್ನು ಹೀಗೆ ಗಾಳಿಗೆ ಬಿಟ್ಟರೆ ಇನ್ಫೆಕ್ಷನ್ ಆಗುತ್ತೆ ಎಂದಳು ಅವನ ಕೈಗಾಯವನ್ನು ಕಣ್ಣಲ್ಲೇ ತೋರಿಸಿ. ಅವಳ ಮಾತಿಗೆ ಅವಳ ಕೈಗಾಗಿದ್ದ ಗಾಯ ನೆನಪಾಗಿ, ನಿಮ್ಮ ಕೈ ನೋವು ಹೇಗಿದೆ? ತುಂಬ ನೋವಾಗಿದ್ದರೆ ಹೇಳಿ, ಡಾಕ್ಟರ್ ಹತ್ರ ಹೋಗೋಣ ಈಗಲೇ ಎಂದ ಆತುರವಾಗಿ. ನಾನು ಕೇಳಿದ್ದು ನಿಮ್ಮ ಗಾಯದ ಬಗ್ಗೆ. ನನ್ನ ಗಾಯಕ್ಕೆ ಅಜ್ಜಿ ಆಗಲೇ ಪಟ್ಟಿ ಕಟ್ಟಿದ್ದಾರೆ ಎಂದಳು ಗಾಯವಾದ ಕೈ ತೋರಿಸಿ. ನನ್ನ ಗಾಯ ಅಷ್ಟೇನೋ ದೊಡ್ಡದಾಗಿಲ್ಲ, 2 ದಿನದಲ್ಲಿ ಹೋಗುತ್ತೀರಿ ಎಂದ ತೆರಚಿದ್ದು ನೋಡುತ್ತಾ. ನೋಡ್ತೀನಿ, ನಿಮ್ಮ ಜೊತೆನೇ ಇರ್ತೀನಲ್ಲ, ಬನ್ನಿ ಮನೆಗೆ ಹೋಗೋಣ ಕರೆದಳು ಕಣ್ಣಲ್ಲೇ ಸನ್ನೆ ಮಾಡುತ್ತಾ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಜಾನಕಿ ಅವರೇ, ಹೇಗೂ ನೀವು ಈ ಮನೆ ನೋಡಿಲ್ವಲ್ಲ, ಬನ್ನಿ ತೋರಿಸ್ತೀನಿ ಎಂದ ಕೂದಲು ಮೇಲೇರಿಸಿ. ಅವನ ಹಿಂದೆಯೇ ಹೆಜ್ಜೆ ಹಾಕಿದಳು ಜಾನಕಿ. ಅವನ ಹಿಂದೆಯೇ ಇದ್ದ ರೂಮಿಗೆ ನಡೆದ ಮೊದಲು. ಮನೆಯಲ್ಲಿದ್ದಷ್ಟು ದೊಡ್ಡ ಕೋಣೆ ಏನಲ್ಲ ಅದು. ಮಂಚ ಪಕ್ಕದಲ್ಲಿಯೇ ಒಂದು ವಾರ್ಡ್ರೋಬ್, ಮಂಚದ ಎದುರಿಗೆ ಬಾತ್ರೂಮ್ ಇತ್ತಷ್ಟೇ. ಜಾನಕಿಯವರೇ, ಇದು ನನ್ನ ರೂಮ್ ತೋರಿಸಿದವನೇ ಕೆಳಗಿಳಿದು ಬಂದ. ಶ್ರೀ, ಈ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇವೆಲ್ಲ ಪೇಂಟಿಂಗ್ಸ್ ನನಗೆ ಇಷ್ಟ ಅಂತಾನೆ ತಂದು ಹಾಕಿದ್ದು. ನಾನು ಸಿಟಿಯಲ್ಲಿ ಅಲ್ಲಿ ಇಲ್ಲಿ ಅಂತ ಹೋದಾಗೆಲ್ಲ ಚೆನ್ನಾಗಿ ಕಂಡಿದ್ದನ್ನೆಲ್ಲ ತಂದಿಡೋದು ಇಲ್ಲೇ. ಈ ಮನೆ ನಾನು ಇಷ್ಟಪಟ್ಟಿದ್ದನ್ನೆಲ್ಲ ಇಡೋ ಗೋಡಮ್ ಇದ್ದಾಗೆ ಒಂಥರ ಎಂದ ತುಟಿಯಂಚಲ್ಲಿ ನಕ್ಕು. ತುಂಬ ಚೆನ್ನಾಗಿದೆ ಶ್ರೀ ಈ ಮನೆ, ಎಸ್ಪೆಷಲಿ ಈ ಪೇಂಟಿಂಗ್, ಐ ಲವ್ ಇಟ್ ಎಂದಳು ಶಿವನ ಪೇಂಟಿಂಗ್ ತೋರಿಸಿ. ಇದು ನಾನು ಡಿಗ್ರಿಯಲ್ಲಿ ಟ್ರಿಪ್ಗೆ ಹೋದಾಗ ತಗೊಂಡು ಬಂದಿದ್ದು ಕೇರಳದಲ್ಲಿ ಎಂದ ಆ ಪೇಂಟಿಂಗ್ ನೋಡಿ. ಮತ್ತೆ ನೋಡಿದ್ದನ್ನೇ ನೋಡುತ್ತಿದ್ದಳು ಜಾನಕಿ. ಆ ಮನೆ ನೋಡಿ ಅವಳ ಮನಸ್ಸಲ್ಲಿದ್ದ ಮುಗ್ಧತೆ ಅವನ ಮುಂದೆ ಹೊರಬಿದ್ದಿತ್ತು ಮೊದಲ ಬಾರಿ. ಅವಳ ಖುಷಿ ನೋಡಿಯೇ ಅವನು ಮುಗ್ಧನಾಗಿದ್ದ. ಪೂರ್ತಿ ಮನೆ ತೋರಿಸಿ ಹಾಗೆ ಹಿತ್ತಲಿಗೆ ನಡೆದ. ಭೂಮಿಯ ಮೇಲಿನ ಹೂವಿನ ಸ್ವರ್ಗದಂತಿತ್ತು ಆ ಜಾಗ. ಎಲ್ಲ ಬಣ್ಣದ ಹೂವುಗಳು, ಎಲ್ಲ ಥರದ ಹೂವುಗಳು, ಸೇವಂತಿಗೆ, ಗುಲಾಬಿ, ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ದಾಸವಾಳ, ಸುಗಂಧಿರಾಜ, ಜೊತೆಗೆ ಸಣ್ಣ ಸಣ್ಣ ಶೋ ಗಿಡಗಳಿಂದ ಹಿಡಿದು ದೊಡ್ಡ ದೊಡ್ಡ ಹೂವಿನ ಮರಗಳವರೆಗೂ ಬೆಳೆದಿತ್ತಲ್ಲಿ. ಎಲ್ಲಿ ನೋಡಿದರೂ ಹೂವನ್ನು ಮೈತುಂಬಿ ನಿಂತಿದ್ದ ಗಿಡಗಳು. ವಿಶಾಲವಾದ ಜಾಗದಲ್ಲಿ ತನಗಿಷ್ಟವಾಗುವಂತೆ ಬೆಳೆಸಿದ್ದ ಶ್ರೀರಾಮ. ಅಲ್ಲಲ್ಲಿ ಹಾರಾಡುವ ಪಕ್ಷಿಗಳಿಗೆ ಕಾಳು ನೀರಿನ ಬಟ್ಟಲು, ಒಂದೊಂದು ಮರದಲ್ಲಿ ಹಕ್ಕಿಯ ಗೂಡುಗಳು. ಆ ಸೂರ್ಯ ಮುಳುಗುವ ಸಂಜೆಯ ಬೆಳಕಿನಲ್ಲಿ ಅಲ್ಲಿನ ಹೂವುಗಳ ಬಣ್ಣ, ಆಗ ತಾನೇ ಅರಳಿ ನಿಂತಿದ್ದ ಮಲ್ಲಿಗೆಯ ಘಮ ಎಲ್ಲ ನೋಡಿ ಒಂದು ಅದ್ಭುತ ಲೋಕಕ್ಕೆ ಕಾಲಿಟ್ಟಂತಾಗಿತ್ತು ಜಾನಕಿಗೆ. ವಾವ್ ಎಂಬ ಪದ ಅವಳ ಬಾಯಿಂದ ಬರದೇ ಇರಲಿಲ್ಲ. ಹೂವಿನ ಸೌಂದರ್ಯ ನೋಡಿ ಅವಳು ಮೈಮರೆತಿದ್ದರೆ, ಅವಳ ಹೂವಿನಂಥ ಮುಖ ನೋಡಿ ಶ್ರೀರಾಮ ಮೈಮರೆತಿದ್ದ. ಶ್ರೀ, ಇಟ್ಸ್ ವಂಡರ್ಫುಲ್ ಎಂದಳು ಅವನ ಮುಖ ನೋಡಿ. ಅವಳನ್ನೇ ನೋಡುತ್ತಿದ್ದವನು ತನ್ನ ದೃಷ್ಟಿ ಸರಿಸಿ ಕೂದಲು ಮೇಲೇರಿಸಿದ. ಅವನು ಅವಳನ್ನೇ ನೋಡುತ್ತಿದ್ದ ಎಂಬುದು ತಿಳಿಯಿತು ಜಾನಕಿಗೆ. ಶ್ರೀ, ತುಂಬ ಸುಂದರವಾಗಿದೆ ಈ ಜಾಗ ಎಂದಳು ಅಲ್ಲೇ ಇದ್ದ ಗುಲಾಬಿ ಹೂ ಮುಟ್ಟುತ್ತಾ. ಜಾನಕಿಯವರೇ, ನನಗೆ ಆ ಮನೆಗಿಂತ ಈ ತೋಟದ ಮನೆ ಅಂದ್ರೇ ತುಂಬ ಇಷ್ಟ. ನಾನು ಚಿಕ್ಕವನಿದ್ದಾಗ ತುಂಬಾ ಹಠ ಮಾಡ್ತಿದ್ದೆ. ಹಾಗೆ ಹಠ ಮಾಡಿ ಅಳುವಾಗ ಅಜ್ಜಿ ನನ್ನನ್ನು ಇಲ್ಲಿ ಕರ್ಕೊಂಡು ಬರ್ತಿದ್ರು ಸಮಾಧಾನ ಮಾಡೋಕ್ಕೆ ಅಂತ. ಅದು ಬರ್ತಾ ಬರ್ತಾ ನನಗೆ ಈ ಜಾಗ ನನ್ನ ಸಮಾಧಾನಕ್ಕೆ, ನನ್ನ ಮನಸ್ಸಿನ ಖುಷಿಗೆ ಅಂತ ಮೀಸಲಾಗ್ಬಿಡ್ತು.
ಇಲ್ಲಿ ಬಂದರೆ ನಾನು ಎಷ್ಟು ಸಮಾಧಾನವಾಗಿರ್ತೀನಿ ಅಂದರೆ ಯಾರೂ ನನಗೆ ಕೋಪ ತರಿಸೋಕೆ ಆಗಲ್ಲ ಇಲ್ಲಿ ಅಷ್ಟು ಹೇಳುತ್ತಾ ಅಲ್ಲೇ ಇದ್ದ ಕಲ್ಲಿನ ಮೇಲೆ ಕುಳಿತ. ಈಗಲೂ ನಿಮ್ಮ ಹಠ ಏನೋ ಕಡಿಮೆ ಆಗಿಲ್ವಲ್ಲ ಎಂದಳು ಅವನ ಹತ್ತಿರ ತಿರುಗದೆ ಹೂಗಳನ್ನು ನೋಡುತ್ತಾ. ಮುಗುಳ್ನಕ್ಕ ಶ್ರೀ ಏನೂ ಉತ್ತರಿಸದೆ. ಯಾರೂ ಇರಲ್ವಾ ಇಲ್ಲಿ ಅಂದರೆ ಮನೆ ನೋಡ್ಕೊಳ್ಳೋಕ್ಕೆ ಪ್ರತಿದಿನ ಕೇಳಿದಳು ಜಾನಕಿ ಅವನ ಕಡೆ ತಿರುಗಿ. ಬೆಳಗ್ಗೆ ಕೆಲಸದವ್ರು ಬಂದು ಕ್ಲೀನ್ ಮಾಡ್ತಾರೆ ಅಷ್ಟೇ, ಆಮೇಲೆ ಯಾರೂ ಬರೋಲ್ಲ. ಹೇಳಬೇಕಂದ್ರೆ ನಾನೇ ಬಿಡೋಲ್ಲ ಯಾರಿಗೂ. ಇದು ನನ್ನ ಪ್ರೀತಿಯ ಪ್ರಪಂಚ, ಇದರಲ್ಲಿ ನಾನು ಜಾಗ ಕೊಡೋದು ಅಂತ ಇದ್ದರೆ ಅದು ನಿಮಗಷ್ಟೇ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಅವನ ನೋಟ ಎದುರಿಸಲಾಗದೆ 2 ಹೆಜ್ಜೆ ಮುಂದೆ ಬಂದಳು ಜಾನಕಿ. ನಂತರ ಇಬ್ಬರ ನಡುವೆ ಸುಂದರವಾದ ಮೌನವೊಂದು ಆವರಿಸಿತ್ತು. ಆ ಹೂವುಗಳನ್ನೇ ನೋಡುತ್ತಾ ಶ್ರೀಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಜಾನಕಿ. ಶ್ರೀ ಅವಳನ್ನು ಪ್ರೀತಿಸುತ್ತಾನೆಂದು ಗೊತ್ತಿತ್ತು ಅವಳಿಗೆ, ಆದರೆ ಅದರ ಆಳ ಅವಳ ಕಲ್ಪನೆಗೂ ಮೀರಿದ್ದು. ಆ ಮನೆಯನ್ನು ನೋಡಿ ಶ್ರೀರಾಮ ಎಷ್ಟು ಭಾವಜೀವಿ ಎನ್ನಿಸಿತವಳಿಗೆ. ಅವಳನ್ನು ನೋಡುತ್ತಾ ಅವಳನ್ನೇ ಪದೇ ಪದೇ ಇನ್ನೂ ಹೆಚ್ಚು ಪ್ರೀತಿಸಬೇಕು ಎನ್ನಿಸುತ್ತಿತ್ತು ಅವನಿಗೆ. ಶ್ರೀರಾಮ ಎನ್ನುತ್ತಾ ಬಂದರು ಗೌಡರು. ಮಗನ ಮೇಲೆ ಕೋಪದಲ್ಲಿ ರೇಗಾಡಿದ್ದು ತಪ್ಪೆನಿಸಿ ಶ್ರೀಯ ಜೊತೆ ಮಾತನಾಡದೆ ಇರಲಾಗದೆ ಅವನಿದ್ದಲ್ಲಿಗೆ ಬಂದಿದ್ದರು ಗೌಡರು. ಅವರ ಧ್ವನಿ ಕೇಳಿ ಅಪ್ಪಯ್ಯ ಎಂದ ಶ್ರೀ ಒಳಗೆ ಬಂದ. ಅವನ ಹಿಂದೆಯೇ ಬಂದಳು ಜಾನಕಿ. ಅಪ್ಪಯ್ಯ ನೀವಿಲ್ಲಿ, ನಾನೇ ಬರ್ತಿದ್ನಲ್ಲ ಎಂದ ಪ್ರೀತಿಯಿಂದ. ಅವರ ಮೇಲೆ ಅವನು ಎಂದೂ ಮುನಿಸಿಕೊಂಡು ಇರಲಾರ. ನನ್ನ ಮುದ್ದಿನ ಮಗನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಇವತ್ತು ಎಂದರು ಸೋಫಾದಲ್ಲಿ ಕುಳಿತು. ಅಪ್ಪಯ್ಯ ಏನಾಯಿತು ಎಂದ ಗೌಡರ ಪಕ್ಕ ಕುಳಿತು. ನಿಂಗಮ್ಮಜ್ಜಿ ಅವನ ಗುಟ್ಟನ್ನು ಎಲ್ಲರ ಮುಂದೆ ಹೇಳಿದ್ದಾರೆಂದು ತಿಳಿದಿರಲಿಲ್ಲ ಅವನಿಗೆ. ಅವ್ವ ಎಲ್ಲನೂ ಹೇಳಿದ್ಲು ಎಂದರು ಅವನ ಮುಖ ನೋಡುತ್ತಾ. ಅಂದರೆ ನಾನು ಹಗಲೊತ್ತು ಅಷ್ಟೇ ಕೆಲಸ, ಊರು ಅಂದರೆ ನನ್ನ ಮಗ ಹಗಲು ರಾತ್ರಿ ಅದರಲ್ಲೇ ಇರ್ತಾನೆ, ನಾನು ಈ ಊರನ್ನು ಕಾವಲು ಕಾಯ್ತಿದ್ದಾನೆ ಅಂತ ಅವನ ಹೆಗಲ ಮೇಲೆ ಕೈ ಹಾಕಿ ಗರ್ವದಿಂದ ಹೇಳಿದರು. ಅಪ್ಪಯ್ಯ ಅದು ಅಜ್ಜಿ ತನ್ನ ಎಲ್ಲ ಗುಟ್ಟನ್ನು ಹೇಳಿದ್ದಾರೆಂದು ಅರ್ಥವಾಯಿತವನಿಗೆ. ನೀನು ಆ ಭೀಮಪ್ಪ ಅಲ್ಲ, ಯಾರು ಬಂದರೂ ಹೆದರಬೇಕಿಲ್ವೋ. ಧರ್ಮನ ನೀನು ಕಾಯ್ದ್ರೆ ಧರ್ಮ ನಿನ್ನನ್ನು ಕಾಯುತ್ತೆ ಎಂದರು ಒಂದೇ ಮಾತಿನಲ್ಲಿ. ಅಪ್ಪಯ್ಯ ಎಲ್ಲನೂ ನಿಮಗೆ ಗೊತ್ತಾಗಿದೆ ಅಂದಮೇಲೆ ಮುಚ್ಚಿಡೋಕ್ಕೆ ಏನಿಲ್ಲ. ಆದರೆ ಈಗಲೇ ಊರಿನ ಜನರ ಮುಂದೆ ನಾನು ಎಲ್ಲನೂ ನೋಡ್ಕೋತೀನಿ ಅಂತ ಹೇಳೋದು ಬೇಡ. ಸಮಯ ಬಂದಾಗ ನಾನೇ ಹೇಳ್ತೀನಿ ಎಲ್ಲ. ಸರಿ, ಹಾಗೇ ಆಗಲಿ. ನಿನ್ನ ಮೇಲೆ ನನಗೆ ಯಾವಾಗಲೂ ನಂಬಿಕೆ ಇದೆಯೋ, ಆದರೆ ಕೋಪದಲ್ಲಿ ಅದೇನಾಯಿತೋ ನಿನ್ನ ಮೇಲೆ ಅನುಮಾನ ಪಟ್ಟೆ, ಬಾಯಿಗೆ ಬಂದಂಗೆ ಮಾತಾಡಿದೆ. ಏನೇನೋ ಅಂದುಬಿಟ್ನೋ ಶ್ರೀರಾಮ ನಿನಗೆ. ಅವರ ಕಣ್ಣು ತುಂಬಿತು. ಅಪ್ಪಯ್ಯ ನಾನು ನಿನ್ನ ಮಗ, ನನಗೆ ಬೈಯೋಕ್ಕೆ ಅಷ್ಟೇ ಅಲ್ಲ, ಹೊಡೆಯೋಕ್ಕೂ ನಿನಗೆ ಹಕ್ಕಿದೆ. ನಾನು ಯಾವತ್ತೂ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಬೇಜಾರಾಗೋಲ್ಲ. ನನಗೆ ಗೊತ್ತು ನನ್ನ ಅಪ್ಪಯ್ಯ ಏನು ಅಂತ. ಆಗಿದ್ದನ್ನೆಲ್ಲ ಇಲ್ಲೇ ಮರೆತು ಬಿಡಿ ಎಂದ ಅವರ ಮನ ಅರಿತವನಂತೆ ತಮ್ಮ ಕಣ್ಣನ್ನು ಒರೆಸಿದರು ಗೌಡರು. ಮಾವಯ್ಯ ನಾನೇನೋ ಹೇಳಬೇಕಿತ್ತು. ಅವರಿಬ್ಬರನ್ನು ನೋಡುತ್ತಾ ನಿಂತಿದ್ದ ಜಾನಕಿ ಎಂದಳು. ಹೇಳು ತಾಯಿ. ಮಾವಯ್ಯ ಅವರಿಂದ ನನಗೆ ಈ ಗಾಯ ಆಗಿಲ್ಲ. ಹೇಳಬೇಕಂದ್ರೆ ಅವರು ನನ್ನನ್ನು ರಕ್ಷಣೆ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಹೀಗಾಗುತ್ತೆ ಅಂತ ಅವರಿಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ. ಅದಕ್ಕೆ ಜೀಪಿಂದ ಕೆಳಗೆ ಇಳಿಬೇಡ ಅಂದಿದ್ರು, ನಾನೇ ಇಳಿದುಬಿಟ್ಟೆ. ತಪ್ಪು ನಂದೇ ಮಾವಯ್ಯ. ಅವಳು ತನ್ನ ಪರವಾಗಿ ಮಾತಾಡಿದ್ದನ್ನು ತಲೆ ಎತ್ತಿ ಕಣ್ಣು ಬಿಡದೆ ನೋಡುತ್ತಾ ಕುಳಿತಿದ್ದ ಶ್ರೀರಾಮ. ತಾಯಿ, ನನ್ನ ಮಗ ನಿನ್ನ ಜೀವಕ್ಕೆ ಜೀವ ಕೊಟ್ಟಾದರೂ ಕಾಪಾಡ್ತಾನೆ, ಯಾಕಂದರೆ ಅವನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾನೆ ನಿನ್ನ ಅವನು ಎಂದರು ಶ್ರೀಯ ಮುಖ ನೋಡುತ್ತಾ. ಅವನನ್ನೇ ನೋಡಿದಳು ಜಾನಕಿ. ಅಪ್ಪಯ್ಯ ನಡಿ ಈಗ ಮನೆಗೆ ಹೋಗೋಣ. ಅವರ ಮಾತು ಮರೆಸುವಂತೆ ಎಬ್ಬಿಸಿದ ಅವರನ್ನು. ನಡಿರಿ ಹೋಗೋಣ ಎಂದು ಗೌಡರು ಎದ್ದು ನಿಂತರು. ಮೂವರು ಮನೆಗೆ ಬಂದು ಊಟ ಮಾಡಿದರು. ಅಜ್ಜಿ ತನ್ನ ಕೈಯಿಂದಲೇ ಶ್ರೀರಾಮನ ಜೊತೆ ಜಾನಕಿಗೂ ಊಟ ಮಾಡಿಸಿದರು. ಸುಭದ್ರಾ ಮಗನನ್ನು ಮೆಚ್ಚಿ ದೃಷ್ಟಿ ತೆಗೆದರು. ಶ್ರೀಯ ಮೈಯೆಲ್ಲ ನೋವಿನಿಂದ ಹಣ್ಣಾಗಿತ್ತು. ಕೋಣೆಗೆ ಬಂದವನೇ ಹಾಸಿಗೆಯಲ್ಲಿ ಉರುಳಿದ.
5 ನಿಮಿಷದಲ್ಲೇ ಅವನ ಹಿಂದೆ ಅಜ್ಜಿ ಉಪ್ಪು ಹಾಕಿ ಬಿಸಿ ಮಾಡಿ ಕಟ್ಟಿದ ಸಣ್ಣದೊಂದು ಬಟ್ಟೆಯ ಗಂಟನ್ನು ಹಿಡಿದು ಜಾನಕಿಯ ಜೊತೆ ಬಂದರು. ದಣಿ, ಏನಜ್ಜಿ? ಬೆನ್ನು ಮೇಲೆ ಮಾಡಿ ಮಲಗಿದ್ದಲ್ಲೇ ಕಣ್ಣು ಮುಚ್ಚಿ ಅಜ್ಜಿಗೆ ಕೇಳಿದ. ಜಾನಕಿಯು ಬಂದಿದ್ದಾಳೆಂದು ಅವಳ ಗೆಜ್ಜೆಯ ಶಬ್ದವೇ ಅವನಿಗೆ ಹೇಳಿತು. ಬಿಸಿ ಉಪ್ಪಿನ ಕಾವು ಕೊಟ್ಟರೆ ನೋವೆಲ್ಲ ಬೇಗ ಕಡಿಮೆ ಆಗುತ್ತೆ, ಎಲ್ಲಿ ಅಂಗಿ ತೆಗಿ ಎಂದರು. ತಟ್ಟನೆ ಎದ್ದು ಕುಳಿತ ಶ್ರೀ ಕೂದಲು ಮೇಲೇರಿಸಿದ. ಅವನನ್ನೇ ನೋಡಿದ ಜಾನಕಿ ಉಗುಳು ನುಂಗಿದಳು. ಅಜ್ಜಿ, ಅದೆಲ್ಲ ಏನೂ ಬೇಡ, ನಾನು ಮಲಗಬೇಕು. ನಿದ್ದೆ ಮಾಡಿದ್ರೆ ನಾನು ಆರಾಮಾಗ್ತೀನಿ ಎಂದ. ನೋಡು, ಕೈಯೆಲ್ಲ ತೆರೆಚಿದೆ. ಕಾವು ಕೊಟ್ಟ ಮೇಲೆ ಆರಾಮ ಅನಿಸುತ್ತೆ. ಆಮೇಲೆ ಗಾಯಕ್ಕೆಲ್ಲ ಈ ಮೊಲಾಮ ಹಚ್ಕೊಂಡು ಮಲಗು. ಜಾನಕಿ, ತಗೋ, ಆ ಕೈ ನೋವಾಗಿದೆ ಅಲ್ವಾ, ಈ ಕೈಯಿಂದ ಅವನ ಬೆನ್ನಿಗೆ ಇದನ್ನು ನಿಧಾನಕ್ಕೆ ಒತ್ತು ಎಂದು ಅವಳ ಕೈಗೆ ಉಪ್ಪಿನ ಗಂಟನ್ನು ಇಟ್ಟರು. ದೇವ್ರೆ, ಎಲ್ಲಿ ಕೋಪ ಮಾಡ್ಕೊಂಡು ಬೈತಾರೋ ಎಂದುಕೊಳ್ಳುತ್ತಾ ಜಾನಕಿಯನ್ನೇ ನೋಡುತ್ತಿದ್ದ ಶ್ರೀರಾಮ. ನೀನೇನೋ ಹಾಕೂತಿದೀಯಾ, ತೆಗಿ ಅಂಗಿನ ಎಂದಿತು ಅಜ್ಜಿ ಶರ್ಟಿನ ಗುಂಡಿ ಬಿಚ್ಚಿ ಮಂಚದ ಮೇಲಿಟ್ಟ ಅಂಗಿಯನ್ನು. ಜಾನಕಿ, ಇನ್ನೂ ನಿಂತಿದೆಯಲ್ಲ, ಹೋಗು, ಅಲ್ಲೇ ಮುಲಾಮು ಇಟ್ಟು ಅಲ್ಲಿಂದ ನಡೆದರು ಅಜ್ಜಿ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.